ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಟ್ರಸ್ಟ್ಗೆ ಏನು 3.5 ಕೋಟಿ ಏನು ಅನುದಾನ ಕೊಟ್ಟಿದ್ರು 2022ರಲ್ಲಿ 24/8/2022 24 ಆಗಸ್ಟ್ 2022 ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಅವರು ಗಾಣಿಗರ ಸಮುದಾಯದವರು ಒಂದು ಸರ್ಕಾರದಿಂದ ಮನವಿ ಮಾಡಿದ್ರು. ಅವರು ಸಮುದಾಯ ಭವನ ಕಟ್ಟಲಿಕ್ಕೆ ಮತ್ತು ಇನ್ನು ಈ ಥರ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವರು 3.5 ಕೋಟಿ ಅನುದಾನ ಕೇಳಿದ್ರು. ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು 3.5 ಕೋಟಿ ಸ್ಯಾಂಕ್ಷನ್ ಮಾಡಿದರು. ಈ ಕೆಲಸ ಆಮೇಲೆ ನಿರ್ಮಿತ ಕೇಂದ್ರಾಗ ವಹಿಸಿದ್ರು. ಯಾರು? ಈ ಮಠದವರು. ಈ 3.5 ಕೋಟಿ ಕೆಲಸ ಮುಗಿದ ಮೇಲೆ ಇವರು ಮತ್ತೆ ಸರ್ಕಾರಕ್ಕೆ ಅವಾಗ 2 ಕೋಟಿ ರಿಲೀಸ್ ಮಾಡಿದರು. ಆಮೇಲೆ ಇವರು ಇನ್ನು 1.5 ಕೋಟಿ ನೀವು ಅನುದಾನ ಬಿಡುವು ಮಾಡಬೇಕು, ಇನ್ನು ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾರೆ. ಅವಾಗ ಸರ್ಕಾರದವರು ಇಲ್ಲ, ನಾವು ದುಡ್ಡು ಕೊಡಕ್ಕೆ ಬರಲ್ಲ ಅಂತ ಈಗ ಹೇಳ್ತಾರೆ. ಅದು ಆ್ಯಕ್ಚುಲಿ ಅದರಲ್ಲಿ ಏನಿದೆ ಕ್ಲಿಯರಾಗಿ ಏನು ಬರೆದಿದ್ದಾರೆ, 2022ರಲ್ಲಿ ಏನು ಅನುದಾನ ಕೊಟ್ಟಿದ್ರು ಸರ್ಕಾರ, ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಆಗಿತ್ತು. ಈಗ ಇವರು ಕೋರ್ಟ್ ಮುಂದೆ ಬಂದು ಅವಾಗೆ 3.5 ಕೋಟಿ ಅಲ್ಲ 2 ಕೋಟಿ ಅನುದಾನ ಮಾತ್ರ ಬಿಡುಗಡೆ ಮಾಡುವಂಥ ಆದೇಶ ಇದೆ ಅಂತ ಕೋರ್ಟ್ ಮುಂದೆ ಹೇಳಿದ್ರು. ಕೋರ್ಟ್ ಅದನ್ನ ಒಪ್ಪಲಿಲ್ಲ. ಅದು ಒಪ್ಪದೆ ಅವ್ರೇನು ಮಾಡಿದರು, 2026 ಮಾರ್ಚ್ಗೆ 2025ರಲ್ಲಿ 3.5 ಕೋಟಿ ಈ ಸಮುದಾಯಕ್ಕೆ ಕೊಡಬೇಕು, ಈ ಟ್ರಸ್ಟ್ಗೆ ಕೊಡಬೇಕು. 2 ಕೋಟಿ ಕೊಟ್ಟಿದ್ದೀರಾ, ಇನ್ನು 1.5 ಕೋಟಿ ನೀವು ಇದನ್ನ ರಿಲೀಸ್ ಮಾಡಬೇಕು 4 ವಾರದಲ್ಲಿ, 4 ವೀಕ್ಸ್ ಆಫ್ ದಿಸ್ ಆರ್ಡರ್. ಅಂದರೆ ಅವರು 26 ಏಪ್ರಿಲ್ 2025 ಒಳಗೆ ಇದು ಕೊಡಬೇಕಾಗಿತ್ತು. ಇಲ್ಲ ಅಂದರೆ 6% ಇಂಟ್ರೆಸ್ಟ್ ಕೊಡಬೇಕು ಅಂತ ಕೋರ್ಟ್ ಅವರು ಆದೇಶ ಕ್ಲಿಯರ್ ಆಗಿದೆ. ಈಗ ಇದು ಬೇರೆ ಬೇರೆ ರಾಜಕೀಯ ಬಣ್ಣ ತಗೊಂಡಿದೆ. ಈಗ ದುಡ್ಡು ರಿಲೀಸ್ ಮಾಡಲಿಲ್ಲ ಸಮುದಾಯಕ್ಕೆ. ಸ್ವಾಮೀಜಿಯವರು ಅವರೇನು ಹೇಳಿದರು, ನನಗೆ ದುಡ್ಡು ಕೊಟ್ಟಿಲ್ಲ, ಇವರು ದುಡ್ಡು ಕೊಡಲಿಕ್ಕೆ ನನಗೆ ನಮ್ಮ ಹತ್ರ ಇವರು ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಸ್ವಾಮಿಯವರು ಆರೋಪ ಮಾಡಿದ್ರು. ಪೂರ್ಣಚಂದ್ರ ಪೂರ್ಣಾನಂದ ಮಹಾಸ್ವಾಮಿಗಳು ಪುರಿ ಶ್ರೀ ಪೂರ್ಣಾನಂದಪುರಿ ಮಹಾಸ್ವಾಮಿ ಪೂರ್ಣಾನಂದಪುರಿ ಮಹಾಸ್ವಾಮಿಗಳು ಟ್ರಸ್ಟ್ ಶ್ರೀಗಳು. ಇದರಲ್ಲಿ ಬೆಂಗಳೂರು ರೂರಲ್ ನೆಲಮಂಗಲ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠ, ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥೆ ಮಠ, ಬೆಂಗಳೂರು. ಗಾಣಿಗರ ಮಹಾಸಂಸ್ಥಾನ ಮಠ. ಈಗ ಒಬ್ಬ ಸ್ವಾಮೀಜಿಯವರು ಗೌರವ ಪೂಜ್ಯರು ಬಂದು ಇಂಥ ಆರೋಪ ಈ ಸರ್ಕಾರ ಮೇಲೆ ಮಾಡ್ತಾರೆ ಅಂದರೆ ಆ ಸ್ವಾಮೀಜಿಗೆ, ಆ ಪೂಜ್ಯರಿಗೆ ಎಷ್ಟು ನೋವು ಮಾಡಿರ್ಬೇಕು ಈ ಸರ್ಕಾರ. ಅಂದರೆ ಈ ಸರ್ಕಾರದ ಮನುಷ್ಯತ್ವ ಎಲ್ಲ ಕಳ್ಕೊಂಡ್ಬಿಟ್ಟಿದೆ. ಈಗ ಇವರು ಬೇರೆ ಕಮಿಷನ್ ಅಂತೇಳಿ ಇದರಲ್ಲೇ ಇದ್ದಾರೆ. ಇವರು ಅವರು ಶಿವರಾಜ್ ತಂಗಡಗಿ ನಮ್ಮ ಸಚಿವರ ಮೇಲೆ ನೇರ ಆರೋಪ ಮಾಡ್ತಾರೆ. ಈ ಪೂಜ್ಯರು ವಿತ್ ಎವಿಡೆನ್ಸ್ ಕೊಡ್ತಾರೆ. ಈಗ ಅದು ರಾಜಕೀಯ ಬಣ್ಣ ಆಗಿ ನಾನು ಕೇಳಿಲ್ಲ, ನಾನು ನಿವೃತ್ತ ಆಗ್ತೀನಿ, ನಾನು ಬಿಡ್ತೀನಿ ಪ್ರೂವ್ ಮಾಡಿದರೆ ಇವೆಲ್ಲ ಇದು ಆಮೇಲೆ ರಾಜಕೀಯ ಬಣ್ಣದ ಕಲರ್ ಆಗುತ್ತೆ. ನಾವು ಖಂಡಿಸಿರೋದು ಏನಂದರೆ 20-25% ಕಮಿಷನ್ ನೀಡಲು ಒತ್ತಾಯಿಸಿದವರು. ಈಗ ನಾವು ಇದೇನೀಗ ಶಿವರಾಜ್ ತಂಗಡಿ ಏನು ಮಾಡಿದ್ದಾರೆ ಅದನ್ನ ಮತ್ತು ಈ ಸರ್ಕಾರ ಮೇಲೆ ನಾವು ಖಂಡಿಸಿ ನಮ್ಮದು ಒಂದೇ ಒಂದು
ಸಚಿವರು ಶಿವರಾಜ್ ತಂಗಡಿ ಅವರು ರಾಜೀನಾಮೆ ಕೊಡಬೇಕಂತ ನಮ್ಮದು ಒತ್ತಾಯ. ಈ ತರ ಆಗ್ತಾ ಇದೆ ಪ್ರತಿಯೊಂದು ವಿಷಯದಲ್ಲಿ ಕೂಡ. ಧರ್ಮಸ್ಥಳಕ್ಕೆ ಸ್ವಾಮೀಜಿ ಕೂಡ ಬರಬೇಕು, ಅಲ್ಲಿ ಪ್ರಮಾಣ ಮಾಡಲಿ ನಾನು ಕೇಳಿಲ್ಲ ಅಂತೇಳಿ. ಅವಾಗ ದೇವರು ಯಾರಿಗೇನು ಶಿಕ್ಷೆ ಕೊಡಬೇಕು ಮಾತಾಡಿದ್ದು ನಾವು ಕೇಳಿದ್ವಿ, ನೇರವಾಗಿ ತಂಗಡಿಗೆ ಕೇಳಿಲ್ಲ. ತಂಗಡಿಯವರಿಗೆ ಇಷ್ಟು ದುಡ್ಡು ಕೊಟ್ರೆ ಆಗುತ್ತೆ ಅಂತೇಳಿ ಅವ್ರು ಕಡಿಯವರು, ಅದು ತಂಗಡಿಯವ್ರ ತಂದೆಯವರಿಗೆ ಹೆಸರು ಕೂಡ ಹೇಳಿ ತಂದೆಯವರಿಗೆ ಕೊಡ್ಬೇಕಂತೆ ಅಂತ ಹೇಳಿ ಕೇಳಲ್ಲ. ಹೆಂಗೆ ಕೇಳಕ್ ಬರುತ್ತೆ? ಅದು ಇಂಡೈರೆಕ್ಟ್ ಆಗಿ ಕೇಳ್ತಾರೆ. ಸಾಕ್ಷಿ ಸಮೇತ ಅವ್ರು ಏನಾದ್ರು ಸಾಬೀತು ಮಾಡಿದ್ರೆ ರಾಜೀನಾಮೆ ಇದು ಏನು ರಾಜಕೀಯದಿಂದನೇ ನಿವೃತ್ತಿ ತಂಗಡಿಗೆ. ಹೌದು, ಅದೇ ನಾನ್ ಕೇಳಿಲ್ಲ ಅಂತಾರ ಅವ್ರು, ನೇರವಾಗಿ ಅವ್ರು ಕೇಳಿಲ್ಲ. ಸಾಕ್ಷಿ ಏನಾದ್ರು ಐತೆ ಅಂತ. ಬಟ್ ಕೋರ್ಟ್ ಆದೇಶ ಆದ್ರೂ ಪಾಲಿಸ್ಬೇಕಲ್ಲ. ಕೋರ್ಟ್ ಆದೇಶ ಇದೆ, 1.5 ಕೋಟಿ ಬಿಡುಗಡೆ ಮಾಡ್ರಿ 4 ವಾರದಲ್ಲಿ ಅಂತ ಹೇಳಿದ್ರು ಕೂಡ. ಜಡ್ಜ್ಮೆಂಟ್ ಇದೆಯಲ್ಲ ಸರ್, ಅದು ಏಪ್ರಿಲ್ಗೆ ಬಿಡುಗಡೆ ಆಗ್ಬೇಕಾಯ್ತು. ಏಪ್ರಿಲ್ ಇಂದ ಈಗ ಇನ್ನೂ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ.